ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ನಾಯಕ ಕಲ್ನಾಯಕ ನೋಡೋಣ, ಹೀರೋ ಅವ್ರ ಝೀರೋ. ನಾವು ನಾಯಕ್ ನಹಿ ಕಲ್ನಾಯಕ ಹುಮೆ ಅಂತ ಹೇಳ್ತಾರಲ್ಲ, ಹಂಗಾಗಿದೆ ನಮ್ ಕತೆ. ಹೀರೋ ಆಗ್ಲಿಕ್ಕೆ ಹೋಗಿ ಝೀರೋ ಆದಂತಹ ಕತೆಗಳು, ತುಂಬಾ ಕತೆ ವ್ಯಥೆಗಳು ತುಂಬಾ ಕೇಳಿ ಮುಗಿಸಿದೀವಿ. ಯಾಕೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಎಲ್ಲ ಹೀರೋ ಝೀರೋ ಕಾನ್ಸೆಪ್ಟ್ ಮೇಲೆ ತುಂಬಾ ನಂಬಿಕೆ. ಹೀರೋ ಝೀರೋ ಹೀರೋ ಝೀರೋ ಹೀರೋ ಝೀರೋ, ಅದು ಹೀರೋಕ್ಕಿಂತ ಜಾಸ್ತಿ ಝೀರೋ ಆಗೋದೇ ಜಾಸ್ತಿ ಆಗ್ತಿರ್ತದೆ. ಹೀರೋ ಝೀರೋ ಆಗೋದು ಅಪರೂಪ. ಒಂದು ವರ್ಷದಲ್ಲಿ ಒಂದು 4 ಸಲ ಆಗುತ್ತೇನೆ ಹೀರೋ. ಅದು ಜಾಸ್ತಿ ಹೀರೋ ಆಗಲ್ಲ, ಲೈಟ್ ಹೀರೋಸ್ ಹೇಳ್ತಾರೆ, ಸೈಡ್ ರೋಲ್ ಬರ್ತದೆ ಅಷ್ಟೇ. ಮತ್ತೆಲ್ಲ ಫುಲ್ ಝೀರೋನೇ ಆಗೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಹೇಳ್ಬೇಕು ಅನ್ನೋದು ನನ್ನ ಒಂದು ಮನಸ್ಸಿನ ಇಚ್ಛೆ. ಹಾಗಾಗಿ ನಿಮ್ಗೆ ಈ ವಿಡಿಯೋದಲ್ಲಿ ಹೀರೋ ಝೀರೋ ಕಾನ್ಸೆಪ್ಟ್ ಅಂದ್ರೆ ಏನು, ಅದು ಆಕ್ಚುಲ್ ಆಗಿ ಏನ್ ವರ್ಕ್ ಆಗುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ, ಅದು ಯಾಕೆ ನಾವು ಹೀರೋ ಝೀರೋ ಮಾಡ್ಬೋದಾ, ಮಾಡೋದಿದ್ರೆ ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಕಂಪ್ಲೀಟ್ ನಾಲೆಜ್. ಲಾಸ್ಟ್ ವಿಡಿಯೋ ಮಾಡಿದೆ ನಾನು, ಎಕ್ಸ್ಪೈರಿ ಡೇ ಟ್ರ್ಯಾಪಿಂಗ್ ಅಂತ. ಆ ವಿಡಿಯೋ ನೋಡ್ದಿದ್ದವರು ವಿಡಿಯೋ ನೋಡ್ಕೊಂಡ್ ಬನ್ನಿ, ಲಿಂಕ್ ಅನ್ನ ಕೊಟ್ಟಿದ್ದೀವಿ. ಅದರಲ್ಲೂ ಸಹ ನಾನು ಹೀರೋ ಝೀರೋ ಬಗ್ಗೆ ಹೇಳಕ್ ಬಂದೆ. ಅದನ್ನ ಸಪ್ರೇಟ್ ಆಗಿ ಮಾಡಿ ಹೇಳೋದು ಒಳ್ಳೇದು, ಯಾಕಂದ್ರೆ ತುಂಬಾ ವಿಚಾರಗಳಿವೆ. ಅದನ್ನ ಡ್ರ್ಯಾಗ್ ಮಾಡೋದು ಬೇಡ ಅಂತ ಹೇಳಿ ಅದನ್ನ ಕಾನ್ಸೆಪ್ಟ್ ಅನ್ನೇ ಸಪ್ರೇಟ್ ಮಾಡಿ ಈ ವಿಡಿಯೋ ಮಾಡ್ತಾ ಇದೀವಿ. ಇದನ್ನ ದಯವಿಟ್ಟು ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ತುಂಬಾ ಜನರ ಕಥೆಗಳನ್ನ ನಾನು ಕೇಳ್ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಸರ್ ನಾನದು 10 ರೂಪಾಯಿ ಇದ್ದಿದ್ದು 100 ರೂಪಾಯಿಗೆ ಹೋಗ್ಬೋತಾ, ಮಾಡಕ್ ಹೋದೆ ಸರ್, ಹಿಂಗಾಗೋಯ್ತು, ಅದೊಂಥರ ಬೇಜಾರಾಯ್ತು. ಏನಪ್ಪ ಇವ್ರಿಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ. ಅದಕ್ಕೊಂದು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಗೆ ಇದು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಓಕೆನಾ. ಈಗ ಫಸ್ಟ್ ಬೇಸಿಕ್ ತಿಳ್ಕೊಳ್ಳಿ. 3 ರೂಪಾಯಿ ಇತ್ತು ಸರ್, 3 ರೂಪಾಯಿ ಇತ್ತು. ಆ 3 ರೂಪಾಯಿ ಇದ್ದಿದ್ದು 100 ರೂಪಾಯಿ ಇತ್ತು, ಕರೆಕ್ಟಾ? ಸರಿ, ಅದು ಯಾಕೆ 3 ರೂಪಾಯಿ ಇದ್ದಿದ್ದು 100 ರೂಪಾಯಿ ಇತ್ತು, ಯಾಕಾಯ್ತು ಅನ್ನೋದು ಪ್ರಶ್ನೆ ಅಲ್ವಾ. 3 ರೂಪಾಯಿ ಇದ್ದಿದ್ದು 100 ರೂಪಾಯಿ ಅಂದ್ರೆ ಅಷ್ಟು ಫಾಸ್ಟ್ ಅಲ್ಲಿ ಯಾಕೆ ಅದು ಮೂವ್ ಆಯ್ತು, ಇದು ಮೇನ್ ಕ್ವಶನ್ಸ್, ಕರೆಕ್ಟ್ ಅಲ್ವಾ. ಅದಕ್ಕೆ ಆನ್ಸರ್ ನೋಡಿ. ಫೋರ್ ಮೋಸ್ಟ್ ಏನಂತ ಹೇಳಿದ್ರೆ, ನಿಫ್ಟಿ ಬಾಕಿ ದಿವಸದಲ್ಲಿ ಒಂದು ರೀತಿ ವರ್ಕ್ ಆದ್ರೆ, ಎಕ್ಸ್ಪೈರಿ ಡೇನಲ್ಲಿ ಅದು ವರ್ಕ್ ಆಗೋ ರೀತಿ ಹೇಗಿದೆ ಅಂದ್ರೆ, ಒಳ್ಳೆ ಫ್ಯೂಚರ್ಸ್ ವರ್ಕ್ ಆದಂಗೆ ವರ್ಕ್ ಆಗುತ್ತೆ. ಫ್ಯೂಚರ್ಸ್ ನೋಡಿದಿರಾ? ಫ್ಯೂಚರ್ಸ್ ಅಂದ್ರೆ ಏನು? 1 ರೂಪಾಯಿಗೆ 1 ಪಾಯಿಂಟ್ ಅಂದ್ರೆ 100% ಮೂವ್ಮೆಂಟ್ ಕೊಡುತ್ತೆ. ಈಗ ಬಾಕಿ ದಿವಸ ಇದು ಆಪ್ಷನ್ಸ್ ಏನ್ ಮಾಡುತ್ತೆ, 1 ರೂಪಾಯಿಗೆ 50 ಪೈಸಾ, ಕೆಲವು ಔಟ್ ಆಫ್ ಮನಿ ಆದ್ರೆ 30 ಪೈಸಾ, ಕೆಲವು ಔಟ್ ಆಫ್ ಮನಿ ಆದ್ರೆ 10 ಪೈಸಾ, ಈ ರೀತಿ ಮೂವ್ ಆಗುತ್ತೆ. ಕೆಲವು ಇನ್ನ ಮನಿಲಿದ್ರೆ 60 ಪೈಸಾ, ಈ ರೀತಿ 70 ಪೈಸಾ, ಈ ರೀತಿ ಇರುತ್ತೆ. ಆಯ್ತಾ? ಇನ್ನ ಮನಿ ಈ ರೀತಿ ಇರುತ್ತೆ. ಆದ್ರೆ ಅದೇ ಎಕ್ಸ್ಪೈರಿ ಡೇನಲ್ಲಿ ನಿಫ್ಟಿ ಆದಷ್ಟು ತುಂಬಾ ಹತ್ತದಲ್ಲಿದ್ದಾಗ ಅದು ಫ್ಯೂಚರ್ಸ್ ತರ ವರ್ಕ್ ಆಗುತ್ತೆ. 1 ರೂಪಾಯಿಗೆ 1 ಪಾಯಿಂಟ್ ತರ ವರ್ಕ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ನಿಫ್ಟಿಯಲ್ಲಿ ಯಾವ್ದಾದ್ರು ಒಂದು ಜಾಗ, ಪರ್ಟಿಕ್ಯುಲರ್ ಜಾಗ ಟಚ್ ಆದಾಗ, ಅಲ್ಲಿಂದ ಬೌನ್ಸ್ ಹೊಡೆದಾಗ ಅದು 100ಗೆ ಹೋಗುತ್ತೆ. 100 ಹೋಗುತ್ತೆ ಅಂದ್ರೆ ಏನಾಯ್ತು, ಇಲ್ಲಿ 100 ಪಾಯಿಂಟ್ಸ್ ಮೂವ್ ಆಗಿರುತ್ತೆ. 100 ಪಾಯಿಂಟ್ಸ್ ಮೂವ್ ಆದಾಗ 100ಗೆ 100 ಕೊಡೋಕೆ ಅದು ಸುಲಭ. ಮೊದ್ಲೇನ್ ಏನಾಗ್ತಿತ್ತು, 200 ಪಾಯಿಂಟ್ ಮೂವ್ ಆದಾಗ 100 ಕೊಡ್ಬೇಕಿತ್ತು. ಈಗ 100ಗೆ 100 ಕೊಡ್ತು. ಅದಕ್ಕೇನು ದೊಡ್ಡ ವಿಚಾರ ಕಾಣಲ್ಲ. ಆದ್ರೆ ನಮಗೆ ಅರ್ಥ ಮಾಡ್ಕೊಬೇಕಾಗಿದೆ ಏನಂದ್ರೆ, ನಾವು ಯೂಸ್ ಮಾಡ್ತಿರೋ ಸ್ಟ್ರೈಕ್ ಪ್ರೈಸ್ ಫ್ಯೂಚರ್ಸ್ ತರ ವರ್ಕ್ ಆಗ್ತಿದ್ಯಾ. ಕೆಲವು ಎಲ್ಲ ಸ್ಟ್ರೈಕ್ ಪ್ರೈಸ್ ಫ್ಯೂಚರ್ಸ್ ತರ ವರ್ಕ್ ಆಗಲ್ಲ. ಸರ್ಟೇನ್ ಸ್ಟ್ರೈಕ್ ಪ್ರೈಸ್ಗಳು ಮಾತ್ರ ಫ್ಯೂಚರ್ಸ್ ತರ ವರ್ಕ್ ಆಗುತ್ತೆ. ಆ ರೀತಿ ಫ್ಯೂಚರ್ಸ್ ಅಲ್ಲಿ ತರ ನಂದು ವರ್ಕ್ ಆಗ್ತಿದ್ಯಾ ಅಂತ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನಾನು ಇದ್ದೀನ, ಅದು 3 ರೂಪಾಯಿಗೆ ಏನಾರ ಬಂದಿದ್ಯಾ ಅಂತ ನೀವು ಚೆಕ್ ಮಾಡಿ ನೋಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ. ಒಂದು. ಎರಡನೇದು, ನಿಫ್ಟಿಯಲ್ಲಿ ಸ್ಪಾಟ್ ಚಾರ್ಟ್ ಅಲ್ಲಿ ನಿಮಗೆ ಒಂದು ಸರ್ಟೇನ್ ರೇಂಜ್, ಸೈಕಾಲಜಿಕಲ್ ಲೆವೆಲ್ ಅಂತ ಇರುತ್ತೆ. ಉದಾಹರಣೆಗೆ 24,000 ರೂಪಾಯಿ ಸೈಕಾಲಜಿಕಲ್ ಲೆವೆಲ್. 24,000ವನ್ನ ಹೀಗೆ ಟಚ್ ಮಾಡಕ್ ಬಂದಾಗ ಅದು ಅಲ್ಲಿಂದನೇ ಸಪೋರ್ಟ್ ತಕೊಂಡು ತಿರ್ಗಾ ಮೇಲೆ ಹೋಗುತ್ತೆ, ಕರೆಕ್ಟಾ? ಅದು 100 ರೂಪಾಯಿ ಆಗುತ್ತೆ. ಆದ್ರೆ 100 ರೂಪಾಯಿಗೆ ಕ್ಲೋಸ್ ಆಗುತ್ತಾ ಅಂತ ಕೇಳಿದ್ರೆ 90% ಇಲ್ಲ, ಸಮ್ಟೈಮ್ಸ್ ಮಾತ್ರ ಆಗುವಂಥದ್ದು. 100 ರೂಪಾಯಿಗೆ ಹೋದಂತಹ ಸ್ಟ್ರೈಕ್ ಪ್ರೈಸು ಕ್ಲೋಸ್ ಆಗೋ ಹೊತ್ತಿಗೆ 0 ಆಗಿರೋ ಕಥೆನೂ ಇದೆ. ಎಷ್ಟೋ ಜನ ಮಾಡ್ಕೊಂಡು ತಪ್ಪಿದೆ, ಎಲ್ಲಿ ಎಕ್ಸಿಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಅದು 100 ರೂಪಾಯಿಗೆ ಹೋದಾಗ ಇನ್ನೂ ಹೋಗುತ್ತೆ ಅಂತ ಬಿಟ್ಟಿರ್ತಾರೆ. ಅದು ಪರ್ಟಿಕ್ಯುಲರ್ ಟಚ್ ಮಾಡಿ ವಾಪಸ್ ಬಂದು 0 ಆಗುತ್ತೆ. 3 ರೂಪಾಯಿಯಲ್ಲಿದ್ದಾಗ ಏನಾಗಿರುತ್ತೆ ಜಸ್ಟ್ ಯೋಚನೆ ಮಾಡಿ. ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ನಿಮ್ಗೆ ಗೊತ್ತಾಗಿರುತ್ತೆ. ಏನು, ಅವರ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇರುತ್ತೆ. ಈಗ ಆಪ್ಷನ್ ಸೆಲ್ಲರ್ ಒಬ್ರು ಇರ್ತಾರೆ, ಆಪ್ಷನ್ ಬೈಯರ್ ಒಬ್ರು ಇರ್ಲೇಬೇಕು. ಸೆಲ್ಲರ್ ಏನ್ ಮಾಡ್ತಾನೆ, ಫಸ್ಟ್ ಸೆಲ್ ಮಾಡ್ತಾನೆ, ಆಮೇಲೆ ಬೈ ಮಾಡ್ತಾನೆ. ಬೈಯರ್ ಏನ್ ಮಾಡ್ತಾನೆ, ಫಸ್ಟ್ ಬೈ ಮಾಡ್ತಾನೆ, ಆಮೇಲೆ ಸೆಲ್ ಮಾಡ್ತಾನೆ. ಅಂದ್ರೆ ಸೆಲ್ಲರ ಸ್ಟಾಪ್ ಲಾಸ್ ಅಂತ ಹೇಳಿದ್ರೆ ಅದು ಬೈಯಿಂಗ್. ಹಾಗೆ ಸೆಲ್ಲರ ಟಾರ್ಗೆಟ್ ಅಂತ ಹೇಳಿದ್ರು ಅದು ಸಹ ಬೈಯಿಂಗ್.
ಕರೆಕ್ಟ್ ಅಲ್ವಾ? ಸೇಮ್ ಥಿಂಗ್ ಆಪ್ಷನ್ ಬೈಯರ್ ಅಲ್ಲೂ ಇರುವಂತದ್ದು. ಸೊ ಎರಡು ಜನನು ಮಾಡ್ತಾ ಇರ್ತಾರೆ. ಸೊ ಆ ಎರಡು ಮಾಡೋದ್ರಿಂದ ಏನಾಗುತ್ತೆ, ಸೆಲ್ಲರ್ ಅವರ ಪೊಸಿಷನಿಂಗ್ ಅನ್ನ ಕ್ಲೋಸ್ ಮಾಡಕ್ ಬರ್ತಾರೆ. ಸೆಲ್ಲರ್ಸ್ ಗಳು ಅವ್ರ ಪೊಸಿಷನ್ ಕ್ಲೋಸ್ ಮಾಡ್ಬೇಕಂದ್ರೆ ಅವರು ಲಾಟ್ ಅನ್ನ ಹೆವಿಯಾಗಿ ಸೆಲ್ ಮಾಡಿರ್ತಾರೆ. ಸೊ ಲಾಟ್ ಹೆವಿ ಇದ್ರೆ ಒಂದು 10,000 ಕ್ವಾಂಟಿಟಿ ಹೆವಿ ಲಾಟ್ಸ್ ಇರುತ್ತೆ. ಅವರೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದು 200 ರೂಪಾಯಿಗೆ ಸೆಲ್ ಮಾಡಿರ್ತಾರೆ. 200 ರೂಪಾಯಿಗೆ ಸೆಲ್ ಮಾಡಿದ್ದು ಮಾರ್ಕೆಟ್ ಇಲ್ಲಿ ಬಂದಾಗ ಒಂದು 3 ರೂಪಾಯಿಗೋ 5 ರೂಪಾಯಿಗೋ ಬಂದಾಗ ಅವರು ಅದನ್ನ ಕ್ಲೋಸ್ ಮಾಡ್ತಾರೆ ಅಂದ್ರೆ ಬೈ ಮಾಡ್ತಾರೆ. ಬೈ ಮಾಡಿದಾಗ 10,000 ಕ್ವಾಂಟಿಟಿನೂ ಅವ್ರಿಗೆ 3 ರೂಪಾಯಿ 5 ರೂಪಾಯಿಗೆ ಸಿಗಲ್ಲ. ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಪ್ರೈಸ್ ಮೂವ್ ಆಗೋದು ಹೇಗೆ, ಇಲ್ಲಿ ಬಂದಾಗ 3 ರೂಪಾಯಿ ಇತ್ತು, 3 ರೂಪಾಯಿಯಲ್ಲಿ ಒಂದು 100 ಬೈ ಆಗ್ತಿದ್ದಂಗೆ ಅದು 4 ರೂಪಾಯಿಗೆ ಹೋಯ್ತು, 4ರಿಂದ 5 ಹೋಯ್ತು. ಸೊ ಅವ್ರೇನ್ ಮಾಡ್ತಾರೆ, ಇದರ 50% ಆವರೇಜ್ ತಗೊಂಡು 100 ರೂಪಾಯಿಗೆ ತಿರ್ಗಾ ಅವರು ಸೆಲ್ಲಿಂಗ್ ಅನ್ನು ಇಟ್ಟಿರ್ತಾರೆ. ಸೆಲ್ಲಿಂಗು 100 ರೂಪಾಯಿಗೆ ಇಲ್ಲಿ ಬೈಯಿಂಗ್ ಮಾಡ್ತಾರೆ. ಅವ್ರಿಗೆ ಗೊತ್ತು ಇದು ಬೈಯಿಂಗ್ ಮಾಡ್ಬೇಕಾದ್ರೆ ಪೂರ್ತಿ ಕ್ವಾಂಟಿಟಿ ಹೋಗೋದಿಲ್ಲ ಅಂತ. ಸೊ ಈಗ ಇಲ್ಲೊಂದು 5,000 ಬಿಲ್ಡಿಂಗ್ ಆಗತ್ತೆ. 5,000 ಬಿಲ್ಲಿಂಗ್ ಆಗ್ತಿದ್ದಂಗೆನೆ ಮಾರ್ಕೆಟ್ ತಿರ್ಗಾ ಮೇಲೆ ಹೋಗುತ್ತೆ. ಇಲ್ಲಿ 5,000 ಸೆಲ್ ಮಾಡ್ತಾರೆ 100 ರೂಪಾಯಿಗೆ. ಏನಾಯ್ತು, ಅವ್ರಿಗೆ 5,000 ಬೈ ಮಾಡಿದ್ದು ಹೋಗಿ ಅಲ್ಲಿ 5,000 ಸೆಲ್ಲಿಂಗ್ ಆಗುತ್ತೆ. ಸೆಲ್ಲಿಂಗ್ ಆಗ್ತಿದ್ದಂಗೆನೆ ಇಲ್ಲಿ ತಿರ್ಗಾ ಏನಾಗುತ್ತೆ, ಅದು ತಿರ್ಗಾ ವಾಪಸ್ ಬರುತ್ತೆ. ಇಲ್ಲಿ ವಾಪಸ್ ಬಂದಾಗ ಏನಾಯ್ತು, 5,000 ಕ್ವಾಂಟಿಟಿ ಆಲ್ರೆಡಿ ಹೋಗಿದೆ, ತಿರ್ಗಾ 5,000 ಕ್ವಾಂಟಿಟಿನೂ ಇಲ್ಲಿ ಸಿಗುತ್ತೆ ಅವ್ರಿಗೆ. ಸೊ 5,000 ಕ್ವಾಂಟಿಟಿನೂ ವೈಂಡ್ ಅಪ್ ಆಗ್ಬೋದು. ವೈಂಡ್ ಅಪ್ ಆದ್ಮೇಲಿಂದ ಅದು 0 ಆಗಿ ಕುತ್ಕೊಳ್ಳುತ್ತೆ. ಈ ರೀತಿ ಮಾಡಿ ಇದು ಒಂದೇ ಮೆಥಡ್ ಅಲ್ಲ, ಇದು ಒನ್ ಆಫ್ ದ ಮೆಥಡ್ ಅಷ್ಟೇ. ಓಕೆನಾ? ಹಾಗಾಗಿ ಇಲ್ಲಿಂದ 3 ರೂಪಾಯಿ ಇದ್ದಿದ್ದು ಅದೊಂದು ರಾಕೆಟ್ ತರ ಹೋಗಿರುತ್ತೆ, ತಿರ್ಗಾ ರಾಕೆಟ್ ತರ ವಾಪಸ್ ಬರುತ್ತೆ, ಮತ್ತೆ ತಿರ್ಗಾ ಆಗುತ್ತೆ. ಈ ರಾಕೆಟ್ ಅನ್ನ ಅರ್ಥ ಮಾಡ್ಕೊಬೇಕಂದ್ರೆ ನಾವ್ ಏನ್ ಮಾಡ್ಕೊಬೇಕು, ಅವರ ಪೊಸಿಷನಿಂಗ್ ಕ್ಲೋಸಿಂಗ್ ಎಲ್ಲಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕು. ಆ ಪೊಸಿಷನಿಂಗ್ ಕ್ಲೋಸಿಂಗ್ ನಾವು ಅರ್ಥ ಮಾಡ್ಕೊಂಡ್ವಿ ಅಂತ ಆದ್ರೆ ನಮ್ಗೇನಾಗುತ್ತೆ, ನಾವು ಅವರೊಟ್ಟಿಗೆ ಬೈ ಮಾಡ್ಬೇಕು. ನಾವ್ ಯಾವತ್ತು ಎಲ್ಲಿ ಬೈ ಮಾಡ್ಬೇಕು, ನಾವು ಇನ್ಸ್ಟಿಟ್ಯೂಟ್ ಪ್ಲೇಯರ್ ಅವ್ರು ಬೈ ಮಾಡ್ಬೇಕಾದ್ರೆ ನಾವು ಬೈ ಮಾಡ್ಬೇಕು. ಅವರು ಸೆಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಕೈ ಕಟ್ಟಿ ಬಾಯಿ ಮುಚ್ಚಿ ಕುತ್ಕೊಬೇಕು. ಅಥವಾ ಅವರು ಸಿ ಸೆಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತಂದ್ರೆ ನೀವು ಬೇಕಿದ್ರೆ ಪಿ ಅನ್ನ ಬೈ ಮಾಡಿ. ಆದ್ರೆ ಅವರು ಸಿ ಅನ್ನ ಬೈ ಮಾಡಕ್ ಬರಬೇಕಾದ್ರೆ ನೀವು ಸಿ ಅನ್ನೇ ಬೈ ಮಾಡ್ಬೇಕು. ಅವರ ಬೈಯಿಂಗ್ ಅಲ್ಲಿ ನಾವಿರ್ಬೇಕು. ಅವಾಗ ಏನಾಗುತ್ತೆ, ಅವರ ಒಂದು ಕ್ವಾಂಟಿಟಿ ಒಟ್ಟಿಗೆ ನಮ್ದೊಂದು 4 ಲಾಟು 5 ಲಾಟು 10 ಲಾಟು 20 ಲಾಟು ದೊಡ್ಡ ವಿಷಯವೇ ಅಲ್ಲ. ಅವ್ರು 10,000 ಕ್ವಾಂಟಿಟಿ ಹಾಕ್ಬೇಕಾದ್ರೆ ಅವರೊಟ್ಟಿಗೆ ನಮ್ದು ಸೇರಿಸಿ ಕಳ್ಕೊಂಡು ಹೋಗುತ್ತೆ ಮೇಲೆ. ಕರೆಕ್ಟಾ? ಆದ್ರೆ ಅವರ ಒಂದು ಕ್ಲೋಸಿಂಗ್ ಪ್ಲಾನ್ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಿರ್ಬೇಕು. ಅವರ ಕ್ಲೋಸಿಂಗ್ ಪ್ಲಾನ್ ನಿಮ್ಗೆ ಅರ್ಥ ಆಗಿರ್ಬೇಕಂದ್ರೆ ನೀವು ಅವರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನೀವು ಯಾವತ್ತು ನೋಡಿ, ಮಾರ್ಕೆಟ್ ಅಂದ್ರೇನೆ ಯುದ್ಧ. ಕರೆಕ್ಟಾ? ಅಪೋನೆಂಟ್ ಯಾರು ನಮ್ದು ಸೆಲ್ಲರ್. ಸೊ ಯುದ್ಧ ರಂಗದಲ್ಲಿ ಯಾವುದೇ ಒಂದು, ಈಗ ಚದುರಂಗ ಆಟ ಯುದ್ಧ, ಅದನ್ನ ತಿಳ್ಕೊಬೇಕಂದ್ರೆ ನಾವ್ ಏನ್ ತಿಳ್ಕೊಬೇಕು, ಅಪೋನೆಂಟ್ ಅನ್ನ ತಿಳ್ಕೊಬೇಕು. ಅಪೋನೆಂಟ್ ನಾವು ಎಷ್ಟಕ್ಕೆಷ್ಟು ತಿಳ್ಕೊಳ್ತೀವೋ, ಅವನನ್ನ ಎಷ್ಟಕ್ಕೆಷ್ಟು ಅರ್ಥ ಮಾಡ್ಕೊಳ್ತೀವೋ, ಅವನ ಬಿಹೇವಿಯರ್ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವೋ ನಾವು ಯುದ್ಧವನ್ನ ಗೆಲ್ಲಬಹುದು. ಕರೆಕ್ಟಾ? ಸೊ ಅವನು ಏನೆಲ್ಲ ಪ್ಲಾನ್ ಮಾಡ್ತಾನೆ, ಅವನು ಹೇಗೆಲ್ಲ ಇದು ಮಾಡಿರ್ತಾನೆ, ಅವನೊಟ್ಟಿಗೆ ನಾವಿರಬೇಕು. ಸರ್ಟನ್ ಟೈಮ್ ಅಲ್ಲಿ ಅವ್ರು ಪೊಸಿಷನಿಂಗ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಆಪ್ಷನ್ ಸೆಲ್ಲಿಂಗೇ ಮಾಡ್ತಿರ್ತಾರೆ, ಸಿ ನಲ್ಲೇ ಮಾಡ್ತಿರ್ತಾರೆ. ಕರೆಕ್ಟಾ? ಆದ್ರೆ ಸೆಲ್ಲಿಂಗ್ ಸಿ ನಲ್ಲಿ ಮಾಡ್ತಾ ಇದ್ರು ಅವ್ರು ಎಡ್ಜಿಂಗಿಗೆ ಯೂಸ್ ಮಾಡುವಂತಹ ವ್ಯವಸ್ಥೆಯಲ್ಲಿ ಅವ್ರು ಎಡ್ಜಿಂಗ್ ಮಾಡ್ತಾರ ಅಂದ್ರೆ ಕೆಲವನ್ನ ಬೈ ಮಾಡಿ ಒಂದನ್ನ ಸೆಲ್ ಮಾಡ್ತಾರೆ, ಒಂದನ್ನ ಬೈ ಮಾಡ್ತಾರೆ, ಒಂದನ್ನ ಸೆಲ್ ಮಾಡ್ತಾರೆ, ಅದಕ್ಕೆ ಒಂದು ಎಡ್ಜಿಂಗ್ ಮಾಡ್ಕೊಳ್ತಾರೆ. ಈ ಎಡ್ಜಿಂಗ್ ಮಾಡ್ಬೇಕಾದ್ರೆ ಅವರು ಸಹ ಅಲ್ಲಿ ಬೈ ಮಾಡ್ತಾರೆ. ಸೊ ಅವರ ಒಂದು ಬೈಯಿಂಗ್ ಜೊತೆಗೆ ನಾವು ಸಹ ಬೈಯರ್ ಆಗ್ಬೋದು. ಸೊ ನಮ್ಗೆ ಬೈಯರ್ ಆಗ್ಲಿಕ್ಕೆ ನಮ್ಗೆ ತುಂಬಾ ಅವಕಾಶಗಳಿದೆ. ಅವರ ಎಡ್ಜಿಂಗ್ ಒಟ್ಟಿಗೆ ನಾವು ಬೈ ಆಗ್ಬೋದು, ಅವರ ಪೊಸಿಷನ್ ಕ್ಲೋಸಿಂಗ್ ಮಾಡ್ಬೇಕಾದ್ರೆ ನಾವು ಬೈಯರ್ ಆಗ್ಬೋದು, ಅವರ ಸ್ಟಾಪ್ ಲಾಸ್ ಅಂಟ್ ಮಾಡ್ಲಿಕ್ಕೆ ಒಬ್ಬ ಬರ್ತಾನೆ. ಈಗ ಸೆಲ್ಲರ್ಗಳಿಗೂ ಸೆಲ್ಲರ್ ಟ್ರ್ಯಾಪ್ ಮಾಡೋರು ಇದ್ದಾರೆ. ಸೆಲ್ಲರ್ಗಳು ಯಾವತ್ತು ಬೈಯರ್ಗಳನ್ನೇ ಟ್ರ್ಯಾಪ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಸೆಲ್ಲರ್ಸ್ಗಳನ್ನು ಟ್ರ್ಯಾಪ್ ಮಾಡ್ತಾರೆ. ಕೆಲವು ಸಲ ಎಕ್ಸ್ಪೈರಿ ಡೇ ನಲ್ಲಿ ಕೆಲವರೆಲ್ಲ ಹೊಸ್ತಾಗಿ ಬಂದು ಸೆಲ್ ಮಾಡುವಂತವ್ರು ಏನ್ ಥಿಂಕ್ ಮಾಡ್ತಾರೆ, ನೋಡಪ್ಪ 20 ರೂಪಾಯಿ ಇದೆ, ಇದು ಏನು ದೊಡ್ಡದಾಗಿ ಹೋಗೋದಿಲ್ಲ, 20 ರೂಪಾಯಿ ಸೆಲ್ ಮಾಡೋಣ ಅಂತ ಸೆಲ್ ಮಾಡಿರ್ತಾರೆ. ಸೆಲ್ ಮಾಡಿಬಿಟ್ಟು ಸ್ಟಾಪ್ ಲಾಸ್ ಅನ್ನು 30 ರೂಪಾಯಿಗೆ ಇಟ್ಟಿರ್ತಾರೆ ಅಥವಾ 40 ರೂಪಾಯಿಗೆ ಇಟ್ಟಿರ್ತಾರೆ. ಅವರನ್ನ ಟ್ರ್ಯಾಪ್ ಮಾಡ್ಲಿಕ್ಕೂ ಬರ್ತಾರೆ ಇನ್ಸ್ಟಿಟ್ಯೂಟ್ ಪ್ಲೇಯರ್ಸ್ಗಳು. 40 ರೂಪಾಯಿಗೆ ಅವರೆಲ್ಲ ಪೊಸಿಷನ್ ಕ್ಲೋಸ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಅಂದ್ರೆ
ಅವರನ್ನ ಟ್ರ್ಯಾಪ್ ಮಾಡ್ಲಿಕ್ಕೂ ಬರ್ತದೆ. ಹೊಸ ಹೊಸ ಕೆಲವರೆಲ್ಲ ಇದ್ದಾರೆ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅವರು ₹4 ₹5 ಸೆಲ್ ಮಾಡ್ತಾರೆ. ಯಾಕೆಂದ್ರೆ ಅವ್ರದೇ ಬ್ರೋಕರ್ ಆ್ಯಪ್ ಇರುತ್ತೆ. ಸೊ ₹4 ₹5 ಸೆಲ್ ಮಾಡಿದ್ರೆ ಅವ್ರಿಗೆ ಬ್ರೋಕರೇಜ್ ಚಾರ್ಜ್ ಏನು ಹೋಗುದಿಲ್ಲ. ಸೊ ಅವ್ರಿಗೆ ₹4 ಸಿಗುತ್ತಲ್ಲ, ಹೆಂಗು ಕನ್ಫರ್ಮ್ ಅದು 0 ಆಗುತ್ತಲ್ಲ. ಸೊ ₹4 0 ಆದ್ರೂ ಎಷ್ಟೋ ಲಾಟ್ ಅಲ್ಲಿ ₹4 ಸಿಕ್ಕಿದಾಗ ಅದು ಬೆಸ್ಟ್ ಅಂತ ಮಾಡೋರು ಇದ್ದಾರೆ. ಸೊ ಆ ರೀತಿ ಅವ್ರು ಮಾಡಬೇಕಾದ್ರೆ ಅವರನ್ನ ಟ್ರ್ಯಾಪ್ ಮಾಡ್ಲಿಕ್ಕೂ ಒಬ್ಬ ವ್ಯಕ್ತಿ ಇರ್ತಾನೆ. ಈಗ ಆನೆಗಳು ಯುದ್ಧ ಮಾಡಲ್ವಾ? ಮಾಡುತ್ತೆ. ಆನೆಗಳು ಯುದ್ಧ ಮಾಡಿದಾಗ್ಲೂ ನಾವು ಅದ್ರ ಮಧ್ಯದಲ್ಲಿ ಸಿಗಾಕೊಂಬಾರ್ದು. ಸೊ ಅಂತ ಒಂದು ಸಿಚುವೇಶನ್ಸ್ ಬರುತ್ತೆ. ಒಟ್ನಲ್ಲಿ ನಮ್ಮ ಬುದ್ಧಿವಂತಿಗೆ ಏನ್ ಮಾಡ್ಬೇಕು, ನಾವು ಹೀರೋ ಆಗ್ಬೇಕಂದ್ರೆ ನಾವು ನಮ್ಮ ಅಪೋನೆಂಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕು. ಅವರ ಒಂದು ಬೈ ಝೋನ್ ಅನ್ನ ನಾವು ಕರೆಕ್ಟ್ ಆಗಿ ಜಡ್ಜ್ ಮಾಡಕ್ ಗೊತ್ತಿರ್ಬೇಕು. ಜಡ್ಜ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಜಡ್ಜಿಂಗ್ ಮಾಡೋದಕ್ಕೆ ತುಂಬಾ ವಿಚಾರಗಳು ನೋಡ್ಬೇಕು. ಅವರ ಪೊಸಿಷನಿಂಗ್ ನೋಡ್ಬೇಕು, ಆಯ್ತಾ. ಆಮೇಲಿಂದ ನಾವು ಸ್ಟ್ರೈಕ್ ಪ್ರೈಸ್ ಅನ್ನ ನೋಡ್ಬೇಕು, ಆಯ್ತಾ. ಆಮೇಲಿಂದ ಅವರ ಒಂದು ಕ್ಲೋಸಿಂಗ್ ಪ್ರೈಸ್ ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ನ್ಯೂಸ್ ಬೇಸ್ಡ್ ಅಲ್ಲಿ ಏನಾದ್ರು ಇದ್ರೆ ಅದರ ರಿಫ್ಲೆಕ್ಷನ್ ನೋಡ್ಬೇಕು, ಆಯ್ತಾ. ರಿಫ್ಲೆಕ್ಷನ್ ನೋಡ್ಬೇಕು. ಅದಾದ್ಮೇಲಿಂದ ಆ ವೀಕಲ್ ಆದಂತಹ ಏನಾದ್ರೂ ಏರುಪೇರುಗಳಿದ್ರೆ, ಅಂದ್ರೆ ಆಲ್ರೆಡಿ ಫುಟ್ ಪ್ರಿಂಟ್ ಏನಾದ್ರು ಇದೆಯಾ ಅದನ್ನ ನೋಡ್ಕೊಬೇಕು. ಹೀಗೆ ತುಂಬಾ ವಿಚಾರಗಳಿವೆ. ಬೈ ಝೋನ್ಸ್ ಗಳು ನೋಡ್ಬೇಕು, ತುಂಬಾ ವಿಚಾರಗಳಿದೆ. ಹೀರೋ ಆಗೋದನ್ನ ಅಲ್ಲ ಸರ್. ಈಗ ಜಸ್ಟ್ ಆಲೋಚನೆ ಮಾಡಿ, ಫಿಲಮ್ ಅಲ್ಲಿ ಹೀರೋ ಅಂತಾನೆ ತಗೊಳ್ಳೋಣ. ಫಿಲಮ್ ಅಲ್ಲಿ ಹೀರೋ ಸುಲಭ ಕೊಟ್ಬಿಡ್ತಾರ. ನೀವೊಂದು ಯಾವ್ದೋ ಒಂದು ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ನಾನು ಹೀರೋ ಆಗ್ತೀನಿ ಅಂದ್ರೆ ಒಪ್ಕೊಳ್ತಾರ? ಫಸ್ಟ್ ಸೈಡ್ ರೋಲ್ ಕೊಡ್ತಾರೆ, ಏನೇನೋ ಮಾಡಿಸ್ತಾರೆ, ಎಲ್ಲಾ ಮಾಡಿ ಅಲ್ವಾ ಹೀರೋ ಮಾಡಿಸೋದು. ಅಂದ್ರೆ ಹೀರೋ ಅನ್ನೋದು ಸುಲಭದ ವಿಚಾರ ಅಲ್ಲ. ಅದನ್ನ ಫಸ್ಟ್ ನೀವು ಮೈಂಡ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಆ ಹೀರೋ ಆಗಬೇಕಂದ್ರೆ ಅದಕ್ಕೆ ಬೇಕಾಗುವ ಪ್ರಿಪರೇಷನ್ ನಿಮ್ಮಲ್ಲಿ ಇತ್ತಂದ್ರೆ ನೀವು ಹೀರೋ. ಪ್ರಿಪರೇಷನ್ ಮಾಡ್ಲಿಲ್ಲ ಅಂದ್ರೆ ದಿನ ಬೆಳಗ್ಗೆ ಬರೀ ಝೀರೋಗಳೇ. ಆ ಝೀರೋಗಳನ್ನ ನೋಡಿ ಶಾಕ್ ಆಗತ್ತೆ. ಕರೆಕ್ಟಾ? ಅದು ಮಾಡ್ಬೇಡಿ. ಇದೆಲ್ಲ ಕಲಿಬೇಕು. ಇದೆಲ್ಲ ನೋಡಿ, ಇದು ಸಪ್ರೇಟ್ ಆಗಿ ಒಂದು ಕೋರ್ಸ್ ಮಾಡಿ ಹಾಕಿದ್ದೀನಿ. ಪೊಸಿಷನಿಂಗ್ ಡೇ ಅಂಡ್ ಎಕ್ಸ್ಪೈರಿ ಡೇ ಅಂತ ಒಂದು ಕೋರ್ಸ್ ಮಾಡಿದ್ದೀನಿ. ಖಾಲಿ ಆ ಒಂದು ಹೀರೋ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಎಕ್ಸ್ಪೈರಿ ಡೇ ನಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದಕ್ಕೋಸ್ಕರವೇ ಈ ಕೋರ್ಸ್ ಅನ್ನ ಸೈಲೆಂಟ್ ಟ್ರೇಡರ್ ಅಲ್ಲಿ ಹಾಕಿದ್ದೀನಿ. ಅವ್ರಿಗೆ ಕೊಡುವಂತ 12 ಸಬ್ಜೆಕ್ಟ್ ಅಲ್ಲಿ ಇದೊಂದನ್ನ ಹಾಕಿಟ್ಟಿದ್ದೀನಿ. ಯಾಕೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಆಪ್ಷನ್ ಸೆಲ್ಲರ್ ಗಳ ಸೈಕಾಲಜಿ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತ ಆದ್ರೆ ನಿಮ್ಗೆ ಬೈಯಿಂಗು ಸುಲಭದಲ್ಲಿ ಸುಲಭ, ಏನು ಪ್ರಾಬ್ಲಮ್ ಇಲ್ಲ. ನೀವು ಅವರನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ನೀವು ಟ್ರ್ಯಾಪ್ ಸಿಕ್ಕಾಕೊಳ್ತೀವಿ. ಕರೆಕ್ಟಾ? ಅವ್ರು ನಮ್ಮನ್ನು ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ, ನಾವು ಅವರನ್ನ ಕರೆಕ್ಟಾಗಿ ತಿಳ್ಕೊಂಡಿಲ್ಲ. ಇನ್ನೊಂದು ವಿಚಾರ ಮೇನ್ ಹೀರೋದಲ್ಲಿ ಹೇಳಲೇಬೇಕಾಗಿರೋದು, ಕೆಲವರು ಇದ್ದಾರೆ ಪ್ರತಿ ವಾರ, ನನಗೊಬ್ರು ಗೊತ್ತಿರೋರ ಬಗ್ಗೆ ಹೇಳ್ತಿದ್ದೀನಿ, ಪ್ರತಿ ವಾರ 20 ಲಾಟ್ ತಗೊಳ್ತಾರೆ ಅಟ್ ದ ರೇಟ್ ಆಫ್ ₹10. ಆಯ್ತಾ? ಪ್ರತಿ ವಾರ ತಗೊಳ್ತಾರೆ. ಅವರು ವಾರ ಪೂರ್ತಿ ಟ್ರೇಡ್ ಮಾಡಲ್ಲ, ವಾರಕ್ಕೊಂದು ದಿವಸ ಮಾತ್ರ ಟ್ರೇಡ್ ಮಾಡೋದು. ಅವ್ರು ಅದನ್ನ ಮಾತ್ರ ಮಾಡೋದು. ತಕೊಂಡ್ಬಂದ್ರು 20 ಲಾಟ್ ಹಾಕೋರು. ಅವ್ರು ಹೇಳ್ತಾರೆ ಹೀರೋ ಟ್ರೈ ಮಾಡಿ. ನಾನು ಅವ್ರ ಹತ್ರ ಟ್ರ್ಯಾಕ್ ರೆಕಾರ್ಡ್ ತೆಗೆದು ಹೇಳಕ್ ಹೇಳಿದ್ದೀನಿ. 52 ವಾರ ವರ್ಷಕ್ಕೆ ತೆಗೆದು ನೋಡಿದ್ರೆ ಅವರು ಲಾಸ್ ಅಲ್ಲೇ ಇದ್ದಾರೆ. ಕಾರಣ ಏನು? ಒಂದ್ ದಿವಸ ಹೀರೋ ಮಾಡುತ್ತೆ. ಅದು ಒಂದ್ ದಿವಸ ಹೀರೋ ಮಾಡುತ್ತೆ. ₹10 ಇದ್ದಿದ್ದನ್ನ ಅವ್ರಿಗೆ ಏಕ್ದಮ್ ಅವತ್ತು ₹300 ಎಕ್ಸಿಟ್ ಮಾಡಿದೆ. ಅವ್ರಿಗೆ ಹೀರೋ ಮಾಡ್ತು. ಅದು ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು ನೋಡಿ. ನಾನು ₹10 ತಗೊಂಡಿದ್ದೆ, ₹300 ಹೊರಗೆ ಬಂದೆ. ಒಂದೇ ಲಾಟು ಸಾಕತ್ತಾಗಿ ದುಡ್ಡು ಬಂತು. ಈ ತಲೆಯಲ್ಲಿ ಕೂತ್ಕೊಳ್ತು ನೋಡಿ, ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯ್ತು. ಅದನ್ನ ಏನ್ ಮಾಡ್ತು ನಿಫ್ಟಿ? ಒಂದ್ ದಿವಸ ಕೊಟ್ಟಿದ್ದನ್ನ ವಾರ ಕಿತ್ಕೊಳಕ್ ಶುರು ಮಾಡ್ತು. ನೆಕ್ಸ್ಟ್ ಡೇ 0, ಆಮೇಲೆ 0, ತಿರ್ಗಾ ಹೀರೋ ಆಗ್ತಿತ್ತು. ಅದಷ್ಟು ಹೀರೋ ಹೆವಿ ಲೆವೆಲ್ ಬರ್ತಿರ್ಲಿಲ್ಲ, ಒಂದು ಅರ್ಧಕ್ಕರ್ಧ ಬರ್ತಿತ್ತು. ಅಲ್ಲಿ ನೋಡಿದಾಗ ಹೀರೋ ಝೀರೋ ಹಿಂಗ್ ತಗೊಳ್ತಾ ಹೋದಾಗ ಅದು ಏನಾಯ್ತು? ಅದು ನ್ಯೂಟ್ರಲ್. ಮತ್ತೆ ಹೋಗ್ತಾ ಕೊಟ್ಟಿದ್ದ ದುಡ್ಡನ್ನು ವಾಪಸ್ ತಗೊಂಡಿರುತ್ತೆ. ಅದು ಅರ್ಥವೇ ಆಗಲ್ಲ ನಮ್ಗೆ. ನಾವು ಇನ್ನೊಂದು ಏನಂತ ಹೇಳಿದ್ರೆ, ಹೀರೋದಲ್ಲಿ ಇನ್ನೊಂದು ಮೇನ್ ಆಗಿ ವಿಚಾರ ಬರೋದು ಏನಂತ ಹೇಳಿದ್ರೆ, ನಿಮಗೆ ಹೀರೋ ಅನ್ನೋದು ಇಸ್ ಎನ್ ಓಪನ್. ಇಟ್ ಇಸ್ ಎನ್ ಓಪನ್. ಎಲ್ಲಿಗೆ ಹೋಗ್ಬೋದು ಸರ್? ₹3 ಇರೋದು ಅಥವಾ ₹3 ಅಂತ ಇರೋದು ಎಲ್ಲಿವರೆಗೆ ಹೋಗ್ಬೋದು? ನೀವು ನಂಬರ್ ಹೇಳಿ ನೋಡೋಣ. ಸರ್ ₹100 ಹೋಗ್ಬೋದು. ಯಾಕೆ ₹100 ಹೋಗ್ಬೇಕು? 150 ಹೋಗ್ಬಾರ್ದ? ಹೋಗ್ಬೋದು. 200 ಹೋಗ್ಬಾರ್ದ? ಹೋಗ್ಬೋದು. 500 ಹೋಗ್ಬೋದಪ್ಪ, ಯಾರು ಗೊತ್ತು. ಇಲ್ಲ, ನಿಫ್ಟಿ ಹೋಗುತ್ತೆ ಹೋಗಲ್ಲ ಸೆಕೆಂಡ್ರಿ. ಹೋಗಕ್ಕೆ ಅವಕಾಶ ಇದೆಯಾ? ಜಾಗ ಖಾಲಿ ಇದೆಯಾ? ಓಡಾಡೋದಕ್ಕೆ ಎಷ್ಟು ಬೇಕಾದ್ರೂ ಜಾಗ ಖಾಲಿ ಇದೆಯಾ? ಹೋಗುತ್ತೆ. ಆದ್ರೆ ಕ್ಲೋಸಿಂಗ್ ಎಷ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ? 0 ನಂತರ -100 ಅಂತ ಬಂದಿದ್ಯಾ?
ಅಥವಾ -200 ಅಂತ ಬರುತ್ತಾ? ಕೈಯಿಂದ ಕೊಡಬೇಕು -200 ಅಂತ ಇಲ್ಲ ಅಲ್ಲ. 0 ಇಸ್ ದ ಡೆಸ್ಟಿನೇಷನ್, ಅಲ್ಲೇ ಲಾಸ್ಟ್, ಅದಕ್ಕಿಂತ ಜಾಸ್ತಿ ಕೆಳಗೆ ಇಳಿಯಲ್ಲ. ಕರೆಕ್ಟಾ? ಅರೆ ಇದು ಈ ಕಡೆ ಓಪನ್, ಇದರಿಂದಾಗಿ ಏನಾಗುತ್ತೆ, ನಾವು ಟ್ರ್ಯಾಪ್ ಸಿಕ್ಕಾಕೊಳ್ತೀವಿ. ಹೇಗೆ ಟ್ರ್ಯಾಪ್ ಸಿಕ್ಕಾಕೊಳ್ತೀವಿ ಅಂದ್ರೆ, ನಾವು 3 ರೂಪಾಯಿ ತಗೊಂಡಿರ್ತೀವಿ, 30 ರೂಪಾಯಿಗೆ ಹೋಗುತ್ತೆ. 3 ರೂಪಾಯಿಂದ 30 ರೂಪಾಯಿ ನಮಗೆ ಸೂಪರ್ ಬಂತು, ನಾವು ಕ್ಲೋಸ್ ಮಾಡ್ತೀವಿ. 27 ರೂಪಾಯಿ ಪ್ಲಸ್, ರೈಟ್. ಅಷ್ಟೊತ್ತಿಗೆ ಏನಾಯ್ತು, ತಿರ್ಗಾ ಮಾರ್ಕೆಟು ಬಂದು ಕೆಳಗೆ ಬಂತು, ತಿರ್ಗಾ 50ಕ್ಕೆ ಹೋಗುತ್ತೆ. ನಾನು 3 ರೂಪಾಯಿ ತಗೊಂಡಿದ್ದು 30 ರೂಪಾಯಿ ಇದ್ದಿದ್ದು 50 ರೂಪಾಯಿಗೆ ಹೋಯ್ತು. ಈಗ ಅದು ಓಡ್ತಾ ಇದೆ ಇವತ್ತು. ಇನ್ನು ನಾನು ಯಾಕೆ ಬಿಟ್ಟೆ, ಹೆಂಗೂ 27 ರೂಪಾಯಿ ಪ್ಲಸ್ ಇತ್ತಲ್ಲ ಅಂತೇಳಿ ತಿರ್ಗಾ 50 ರೂಪಾಯಿಗೆ ಬೈ ಮಾಡ್ತೀವಿ. 50 ರೂಪಾಯಿಗೆ ಬೈ ಮಾಡಿದಾಗ ಏನಾಗುತ್ತೆ, ಅದು 80 ರೂಪಾಯಿಗೆ ಹೋಗುತ್ತೆ. ನಾವು ಬಿಟ್ವಿ, ತಿರ್ಗಾ 30 ಪಾಯಿಂಟ್ ಸಿಕ್ತು, ಗುಡ್. ಇವತ್ತು ನಮ್ಗೆ ಹೀರೋ ಸೂಪರ್ ಇದೆ ಅಂತ. ತಿರ್ಗಾ ಸ್ವಲ್ಪ ಹೊತ್ತಾದಾಗ ಏನಾಯ್ತು, 80 ರೂಪಾಯಿ ಇದ್ದಿದ್ದು 40 ರೂಪಾಯಿಗೆ ಬಂತು. ನಾವು ಬಿಟ್ಟಿದ್ದು ಒಳ್ಳೇದಾಯ್ತು ಅಂತ ಖುಷಿ ಪಡ್ತಿರ್ತೀವಿ. ತಿರ್ಗಾ ಅದು 85ಕ್ಕೆ ಬಂತು. ಈಗ ನಮ್ಮ ತಲೆಗೆ ಬಂತು, ಇವತ್ತು ಅದು ಓಡ್ತಾ ಇದೆ, ಅದು ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ಓಪನ್ ಇದೆ ಅಲ್ಲ, ಅದು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾನು ಯಾಕೆ ಈ ರೀತಿ ಉತ್ತನ ಮಾಡ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ ಅಂತ ಹೇಳಿ 85ಕ್ಕೆ ತಗೊಳ್ತೀವಿ. 85ಕ್ಕೆ ತಗೊಳ್ತಿದ್ದಂಗೆ ಒಂದು 100 ಹತ್ರ ಬಂದ, ಹೋಗ್ತದೆ. ಇವತ್ತು ನಮ್ದು ಫುಲ್ ಲಾಟ್ರಿ ಅನ್ಕೊಂಡಿರ್ತೀವಿ. ಸಡನ್ ರಿವರ್ಸ್ ಹೊಡೆದು 50ಕ್ಕೆ ಬರ್ತಾನೆ. ನಾವು ಅವಾಗ ಇಲ್ಲಿ 30 ರೂಪಾಯಿ ಕಮ್ಮಿ ಆಯ್ತು, ಪರವಾಗಿಲ್ಲ, ಎಷ್ಟು ನನ್ನ ಮಾಮೂಲ್ದಿದೆ ದುಡ್ಡು ಅಂತ ಕಾಯ್ತಿರ್ತೀವಿ. ವಿತಿನ್ 1 ನಿಮಿಷ, ನೀವು ಬೇಕಿದ್ರೆ ನೋಡಿ, ಸಂಜೆ 2:45 ಹಿಡಿದು 3 ಗಂಟೆ 10 ನಿಮಿಷದ ಒಳಗೆ ಪ್ರೀಮಿಯಂ ಡಿಕೆ ಆಗುವಂತಹ ಸ್ಪೀಡ್ ನೋಡಿ. ಅದು ಎಷ್ಟು ಸ್ಪೀಡಲ್ಲಿ ಡಿಕೆ ಆಗುತ್ತೆ ಅಂದ್ರೆ, ಒಂದೇ ನಿಮಿಷದಲ್ಲಿ 50-60 ಪಾಯಿಂಟ್ ಕರಗುತ್ತೆ. ನಾವು ಕರಗದನ್ನ ನೋಡಲ್ಲ, ನಾವು ಖಾಲಿ ಮೇಲೆ ಹೋಗೋದನ್ನ ನೋಡ್ತಿರ್ತೀವಿ. ಹೆಂಗ್ ಇಳಿಯುತ್ತೆ ಅಂದ್ರೆ, ರಂಗ್ ಅಂತ ಇಳಿದು ಬಿಡಿದಾಗ 85-50 ಇದ್ದಿದ್ದು 10 ರೂಪಾಯಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಬಂದಿದ್ದೆಲ್ಲ ಹೋಯ್ತು. ಯಾಕದಂಗ ಆಗತ್ತೆ? ಬಿಕಾಸ್ ಹೀರೋ ಇಸ್ ಓಪನ್. ಹೀರೋ ಓಪನ್ ಇದೆ ಹೋಗ್ತಾ ಇದ್ದಾಗ ನಮ್ಗೆ ಇನ್ನು ಏನ್ ಮಾಡ್ಬೇಕಂತ ಅರ್ಥ ಆಗಲ್ಲ. ನಮ್ಮ ಹತ್ರ ಪ್ಲಾನಿಂಗ್ ಇಲ್ಲ. ಅದಕ್ಕೆ ಹೀರೋ ಮಾಡ್ಬೇಕನ್ನೋರು ಪ್ಲಾನಿಂಗ್ ಇಟ್ಕೊಂಡು ಹೀರೋ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಇಲ್ಲ ಪ್ಲಾನಿಂಗ್ ಇಲ್ಲದೆ ಏನೋ ರ್ಯಾಂಡಮ್ ಆಗಿ ಮಾಡಕ್ ಹೋದ್ರೆ ಅದು ಹೀರೋ ಆಗಲ್ಲ, ಝೀರೋನೇ ಆಗ್ತಾ ಇರ್ತೀರಿ. ಸೊ ಝೀರೋ ಆಗಬಾರ್ದು, ನೀವು ಹೀರೋ ಆಗಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು ಪ್ರಾಪರ್ ಆದಂತಹ ಒಂದು ಪ್ಲಾನ್ ಇರಬೇಕು. ಅದಕ್ಕೆ ಸೊಲ್ಯೂಷನ್ ಏನು? ನಿಮ್ಮಲ್ಲಿ ಒಂದು ಸ್ಟ್ರಾಟಜಿ ಇರಬೇಕು. ಹೀರೋಗೆ ಆಗುವಂತಹ ಒಂದು ಸ್ಟ್ರಾಟಜಿ ನೀವು ಬಿಲ್ಡಪ್ ಮಾಡ್ಕೊಬೇಕು. ಅದ್ರ ಜೊತೆಗೆ ನಿಮ್ಮ ಹತ್ರ ಏನಿರ್ಬೇಕು, ಒಂದು ಪರ್ಟಿಕ್ಯುಲರ್ ಆದಂತಹ ನಾಲೆಜ್. ನಿಮ್ಗೆ ಹೀರೋ ಮಾಡಬೇಕಾಗಿರುವಂತಹ ವ್ಯವಸ್ಥಿತವಾದಂತಹ ಒಂದು ನಾಲೆಜ್, ಅದು ಈ ರೀತಿ ಆಗುತ್ತೆ, ಸ್ಟ್ರೈಕ್ ಪ್ರೈಸ್ ಈ ರೀತಿ ಕರಗುತ್ತೆ, ಇದರಲ್ಲಿ ಇಷ್ಟು ಡೆಲ್ಟಾ ವ್ಯಾಲ್ಯೂ ಇದೆ, ಇದರಲ್ಲಿ ಇಷ್ಟು ಟೀಟಾ ವ್ಯಾಲ್ಯೂ ಇದೆ, ಇದರಲ್ಲಿ IV ವ್ಯಾಲ್ಯೂ ಇಷ್ಟಿರುವಂಥದ್ದು, ಇಂಟ್ರೆಸ್ಟಿಕ್ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ ಇಷ್ಟಿದೆ, ಇದು ಓಡಿದಾಗ ಇದು ಫ್ಯೂಚರ್ ತರ ವರ್ಕ್ ಆಗುತ್ತೆ, ಇದು ಫ್ಯೂಚರ್ ತರ ವರ್ಕ್ ಆಗಲ್ಲ. ಅವನು ಈಗ 200 ರೂಪಾಯಿ ಇದ್ರು ಒಂದೇ ಒಂದು ಲೈನ್ ದಾಟಿದ್ರೆ ಅವನು ಔಟ್ ಆಫ್ ದ ಮನಿ ಆಗ್ತಾನೆ. ಔಟ್ ಆಫ್ ದ ಮನಿ ಆಗ್ತಿದ್ದಂಗೆ ಅದು ಕರಗದ್ ಜಾಸ್ತಿ ಅಲ್ವಾ? ಜಸ್ಟ್ ಒಂದು ಆಲೋಚನೆ, 23,450 ಸಿ ಮಾರ್ಕೆಟ್ ಎಲ್ಲಿದೆ? 23,458 ಇಲ್ಲಿವರೆಗಿದ್ದಾಗ್ಲೂ ಅದು ಅಟ್ ದ ಮನಿ. ಒಂದು 9 ಪಾಯಿಂಟ್ ಕೆಳಗೆ ಬಂತು, 23,395ಕ್ಕೆ ಬಂತು. ಬರ್ತಿದ್ದಂಗೆ ಅದೇನಾಯ್ತು, ಔಟ್ ಆಫ್ ದ ಮನಿ ಆಯ್ತು. ಜಸ್ಟ್ ಒಂದು 10 ರೂಪಾಯಿ ಒಂದು ರೇಂಜ್ ಅಲ್ಲಿ ಅಟ್ ದ ಮನಿ ಇದ್ದು ಔಟ್ ಆಫ್ ದ ಮನಿ ಆಗ್ಲಿಕ್ಕೆ ಎಷ್ಟು ದೂರ ಇದೆ? ಜಸ್ಟ್ ಒಂದು 10 ಪಾಯಿಂಟ್ ಆಚೆ ಈಚೆ. 10 ಪಾಯಿಂಟ್ ಏನ್ ದೊಡ್ಡ ವಿಷಯವ ಅವನಿಗೆ? ಅಟ್ ದ ಮನಿ ಇದ್ದನ್ನು ಔಟ್ ಆಫ್ ದ ಮನಿ ಮಾಡ್ದ ಅಂದ್ರೆ DK ವ್ಯಾಲ್ಯೂ ಜಾಸ್ತಿ, ಅದ್ರಲ್ಲಿ ಕರಗಕ್ಕೆ. ಇದು ನಾಲೆಜ್ ಅಲ್ಲಿ ನಿಮಗ್ ಬೇಕು, ಇಲ್ದೇನೆ ಹೀರೋ ಮಾಡಕ್ ಹೋಗ್ಬೇಡಿ. ನೀವು ಅವರನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಬೇಕು. ಅದು ಆನೆ, ಅವ್ರು 10,000 ಬ್ಲಾಕ್ ಹಾಕ್ಬೇಕಾದ್ರೆ ಅವ್ರು ಅದನ್ನ ಪ್ಲಾನಿಂಗ್ ಮಾಡಿ ಹಾಕ್ತಾರೆ, ಏಕ್ದಮ್ ತಂದು ತುಂಬುದಿಲ್ಲ. ಕರೆಕ್ಟ್ ಅಲ್ವಾ? ಅದ ಬಂದು ಹಾಕ್ಬೇಕಾದ್ರೆ ನೀವು ಪ್ಲಾನಿಂಗ್ ಕರೆಕ್ಟ್ ಆಗಿಲ್ಲ ಅಂದ್ರೆ ನೀವು ಸಿಕ್ಕಾಕೊಳ್ತೀರಿ. ಸೊ ನಿಮ್ಮ ಪ್ಲಾನಿಂಗು ಕರೆಕ್ಟ್ ಆಗಿದ್ದು ನೀವು ಅದನ್ನೇ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಆದ್ರೆ ನೀವೆಲ್ಲರೂ ಹೀರೋ. ಆಯ್ತಾ? ಅದು ಮಾಡ್ಲಿಲ್ಲ ಅಂದ್ರೆ ನೀವು ದೊಡ್ಡ ಝೀರೋ. ಸೊ ಪ್ಲಾನಿಂಗ್ ಮಾಡಿ ಹೀರೋ ಆಗ್ತಿರೋ, ಇಲ್ಲ ಯಾರೋ ಕೊಟ್ರು ಟಿಪ್ಸ್, ಯಾರೋ ಕೊಟ್ರು ಸಜೆಷನ್ ಅಂತ ಹೇಳಿ ಹೀರೋ ಆಗ್ತೀರಾ ಅನ್ನೋದು ನಿಮಗ್ ಬಿಟ್ಟು ವಿಚಾರ. ಅದು ನಿಮಗೆ ಬಿಟ್ಟಿದ್ದೀನಿ. ನಿಮಗೇನು ಅನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ.
ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ. ಎಲ್ಲರಿಗೂ ಧನ್ಯವಾದ.